ಎಸ್ ಮತ್ತೊಂದು ಕಡೆ ಈಗ ನೆಟ್ವರ್ಕ್ನ ಸಮಸ್ಯೆ. ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ವೇ ಇಲ್ಲ. ಮನೆ ಒಳಗಲ್ಲ ಹೊರಗಲ್ಲ, ಟೆರೆಸ್ ಏರಿದ್ರೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೆ. ಇದು ಚಿತ್ರದುರ್ಗದ ಅವಳಿ ಗ್ರಾಮಗಳಲ್ಲಿ ಇರುವಂತಹ ಸಮಸ್ಯೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಪಾಳ್ಯ ನೆಲ್ಲಿಕಟ್ಟೆ ಗ್ರಾಮಸ್ಥರಿಗೆ ನೆಟ್ವರ್ಕ್ ಇಲ್ಲದೆ ಸಮಸ್ಯೆ ಆಗಿದೆ. ಪರದಾಡ್ತಾ ಇದ್ದಾರೆ ಅವರು. ಗ್ರಾಮದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಫೋನ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಪಡಿತರ ಅಕ್ಕಿ ಪಡೆಯೋದಕ್ಕೂ ನೆಟ್ವರ್ಕ್ ಬೇಕು, ಆದರೆ ನೆಟ್ವರ್ಕ್ ಸಮಸ್ಯೆ ಇದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ಇದನ್ನ ಹಲವು ಬಾರಿ ತರಲಾಗಿದೆ, ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ನೋ ಯೂಸ್. ನೆಟ್ವರ್ಕ್ ಸಮಸ್ಯೆಗೆ ಮುಕ್ತಿ ಕೊಡಿಸಿ ಅಂತ ಈಗ ಆ ಭಾಗದ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ನೂರಾರು ಕುಟುಂಬಗಳ ನೆಟ್ವರ್ಕ್ ಸಮಸ್ಯೆಗೆ ಮುಕ್ತಿ ಯಾವಾಗ ಅನ್ನೋದು ಈಗ ಗ್ರಾಮಸ್ಥರ ಪ್ರಶ್ನೆ. ನೂರಾರು ಮನೆಗಳಿದೆ, ಕುಟುಂಬಗಳಿದೆ, ಎಲ್ರಿಗೂ ಕೂಡ ಈಗ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಪಡಿತರ ಅಕ್ಕಿ ಪಡಿಬೇಕು ಅಂತಂದ್ರೂ ಕೂಡ ನೆಟ್ವರ್ಕ್ ಬೇಕು, ಆದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹೇಗೆ ಪಡಿತರ ಅಕ್ಕಿ ಪಡೆಯೋದು? ಹಲವು ಬಾರಿ ಈ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಮಸ್ಥರು, ಆದರೂ ಕೂಡ ನೆಟ್ವರ್ಕ್ ಸಮಸ್ಯೆಗೆ ಮುಕ್ತಿ ಕೊಟ್ಟಿಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾರೆ. ಚಿತ್ರದುರ್ಗದ ಅವಳಿ ಗ್ರಾಮದಲ್ಲಿನ ಜನರ ಸಮಸ್ಯೆ ಇದು. ಮೂಲಭೂತ ಸೌಕರ್ಯ ಸಮಸ್ಯೆಯನ್ನ ನಾವು ನೋಡಿದ್ವಿ, ಇದರ ಜೊತೆಗೆ ನೆಟ್ವರ್ಕ್ ಸಮಸ್ಯೆ, ಅದು ಕೂಡ ಈಗ ಒಂದು ರೀತಿ ಮೂಲಭೂತ ಸೌಕರ್ಯನೇ ಆಗಿ ಹೋಗಿದೆ. ಯಾಕಂತಂದ್ರೆ ಪಡಿತರ ಅಕ್ಕಿ ಪಡಿಬೇಕು ಅಂತಂದ್ರೂ ಕೂಡ ಅದಕ್ಕೆ ನೆಟ್ವರ್ಕ್ ಬೇಕು. ನೆಟ್ವರ್ಕ್ನ ಮುಖಾಂತರವಾಗಿ ಅಲ್ಲಿ ಅಪ್ಲೈ ಮಾಡ್ತಾರೆ, ಆದರೆ ಅದಾಗ್ತಾ ಇಲ್ಲ. ನೆಟ್ವರ್ಕ್ ಸಮಸ್ಯೆ ಅಂತ ಈಗ ಗ್ರಾಮಸ್ಥರು ಅಳಲ್ ತೋಡ್ಕೊಳ್ತಾ ಇದ್ದಾರೆ. ಮನೆ ಒಳಗಂತರೂ ನೆಟ್ವರ್ಕ್ ಬರಲ್ಲ, ಹೊರಗಾದ್ರೂ ಹೋಗಿ ನೆಟ್ವರ್ಕ್ ಇದೆಯಾ ಅಂತ ನೋಡಿದ್ರೆ ಅಲ್ಲೂ ಇಲ್ಲ. ಟೆರೆಸ್ ಮೇಲೆ ಹತ್ತಿ ನೆಟ್ವರ್ಕ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಅಲ್ಲೂ ಕೂಡ ನೆಟ್ವರ್ಕ್ ಇಲ್ಲ. ಹಾಗಾದ್ರೆ ಈ ನೆಟ್ವರ್ಕ್ ಸಮಸ್ಯೆಗೆ ಮುಕ್ತಿ ಯಾವಾಗ ಅನ್ನೋದೀಗ ಪ್ರಶ್ನೆ. ನೆಟ್ವರ್ಕಿಂದ ಭಾಳ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಮ್ಮೂರಲ್ಲಿ ಓದೋ ಮಕ್ಕಳು ತುಂಬ ಇದ್ದಾರೆ. ನೆಟ್ವರ್ಕಿಂದ ಊರಿಂದ ಹೊರಗೆ ಬರಬೇಕು. ಎಲ್ಲ ಊರ ಮುಂದೆ ಎಲ್ಲ ಹುಡುಗರಾದ್ರೆ ಬರ್ತಾರೆ, ಹೆಣ್ಮಕ್ಳಾದ್ರೆ ಯಾರು ಬರಲ್ಲ ಸರ್. ಹಂಗಾಗಿ ನಮಗೆ ನೆಟ್ವರ್ಕ್ ಭಾಳ ಬೇಕು. ಅಂದರೆ ಯಾರು ಈಗ ಗರ್ಭಿಣಿಯರು ಏನೋ ಡೆಲಿವರಿಗೆ ಹೋಗ್ಬೇಕಂದ್ರೆ ಕಾಲ್ ಮಾಡೋಕ್ಕೆ ತಕ್ಷಣ ಅಂತಂದರೆ ಯಾರು ತಕ್ಷಣ ನೆಟ್ವರ್ಕ್ ಸಿಗಲ್ಲ ಒಳಗಡೆ. ಆದರೆ ಈಗ ಆಂಬ್ಯುಲೆನ್ಸಿಗಾದರೂ ಫೋನ್ ಮಾಡೋಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಈಗ ಊರಲ್ಲಿ ನಮ್ಮೂರಲ್ಲಿ ನೆಲ್ಲಿಕಟ್ಟೆಯಲ್ಲಿ ಅಡಿಕೆ ತೋಟದವ್ರು ಭಾಳ ಇದ್ದಾರೆ. ಕಳ್ತನ ಏನಾರು ಆಯಿದ್ರೆ ಅಕಸ್ಮಾತ್ ಯಾರು ತಕ್ಷಣ ಕಾಲ್ ಮಾಡೋಕ್ಕಂದ್ರೆ ಪೊಲೀಸಿಗೆ ಕಾಲ್ ಮಾಡೋಕ್ಕಂದ್ರೂ ಯಾರಿಗೂ ನೆಟ್ವರ್ಕ್ ಸಿಗಲ್ಲ. ಈಗ ಏನಾರು ಸಮಸ್ಯೆ ಆಯಿತು ಅಂದರೆ ಊರಿಂದ ಏನಾರು ಕಾಲ್ ಬಂತು, ನಮಗೆ ಡೆತ್ ಆಯ್ತು ಅಂದರೆ ನಮಗೆ ಫೋನ್ ಬರೋದು ಸಮಸ್ಯೆ ಆಗುತ್ತೆ. ಯಾರು ತಕ್ಷಣ ಹೋಗೋಕ್ಕಾಗಲ್ಲ. ಹಂಗಾಗಿ ನಮಗೆ ನೆಟ್ವರ್ಕ್ ಭಾಳ ಬೇಕಾಗುತ್ತೆ. ಹಂಗಾಗಿ ನಮ್ಮ ಸಮಸ್ಯೆ ಏನಂದರೆ ಓದೋ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ಟವರ್ ಇಲ್ಲ, ಮತ್ತು ಗಂಡು ಮಕ್ಕಳು ಹೊರಗಡೆ ಬರಬೇಕು, ಹೆಣ್ಮಕ್ಳು ನೈಟ್ ಹೊತ್ತೆಲ್ಲ ಬಂದು ಮಾತಾಡೋಕ್ಕಾಗೋದಿಲ್ಲ. ಟವರಿಂದ ಭಾಳ ಸಮಸ್ಯೆ ಇದೆ. ಆದರೂ MP MLAಗಳಿಗೆಲ್ಲ ತುಂಬ ಸರಿ ಕಂಪ್ಲೇಂಟ್ ಮಾಡಿದ್ವಿ. ಊರು ಗ್ರಾಮಸ್ಥರು ಅರ್ಜಿ ಬರೆದಿದ್ದಾರೆ, ಯಾರು ಕೇರ್ ಮಾಡ್ತಾ ಇಲ್ಲ. ಆಮೇಲೆ ಏನೇ ಒಂದು ಕಷ್ಟ ಆಯ್ತು, ಕಳ್ತನ ಆಯ್ತು ಅಂದರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು ಅಂದ್ರೆ ಕಾಲ್ ಮಾಡೋದು ತುಂಬ ಕಷ್ಟ ಆಗ್ತೈತಿ. ನಾವು ಕಾಲ್ ಮಾಡೋಕ್ಕೂ ಆಗೋದಿಲ್ಲ. ನೈಟು 10-11 ಗಂಟೆಗೆಲ್ಲ ಬಂದ್ಬಿಟ್ಟು ನಾವು ಊರಿಂದ ಹೊರಗಡೆ ಫೋನ್ ಕಾಲ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಟವರ್ ಕಂಬ ಬೇಕು. ತುಂಬ ಸಮಸ್ಯೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.